ಸ್ನೇಹಿತರೆ, ನಮ್ಮ ಪುತ್ತೂರಿನ ಶ್ರೀಮತಿ ಶೈಲಜಾ ಅಮರನಾಥ್ ಅವರು ವಕೀಲಿ ವೃತ್ತಿ ಮಾಡಿಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ತನಗೆ ಗೊತ್ತಿರುವಂತಹ ವಿಚಾರಗಳನ್ನು ಯೂಟ್ಯೂಬ್ ಮೂಲಕ ತಿಳಿಸುವಂತಹ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತವಾದಂತಹ ಭಾರತೀಯ ಪ್ರಜೆಯಾಗಿ ತನಗೆ ಗೊತ್ತಿರುವಂತಹ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಯೂಟ್ಯೂಬ್ಗೆ ಬರಲಿಕ್ಕೆ ಮುಂಚಿತವಾಗಿ ಅವರು ಫೇಸ್ಬುಕ್ ಪೇಜ್ನಲ್ಲಿ ಸಾವಿರಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲ ವಿಡಿಯೋಗಳು ಸಾಮಾಜಿಕ ಕಳಕಳಿಯ ಬಗ್ಗೆನೇ ಇರುತ್ತೆ, ಜಾಗೃತಿಯ ಬಗ್ಗೆನೇ ಇರುತ್ತೆ, ಸಮಾಜ ದಾರಿ ತಪ್ಪುತ್ತಾ ಇದೆ, ಸರಿದಾರಿಗೆ ಬರಬೇಕು ಅನ್ನೋ ರೀತಿಯಲ್ಲೇ ಇರುತ್ತೆ. ಎಲ್ಲ ವಿಚಾರದಲ್ಲೂ ಅವ್ರು ಮಾತನಾಡ್ತಾರೆ. ಕಾನೂನು ವಿಚಾರದಲ್ಲೂ ಮಾತಾಡ್ತಾರೆ, ಸಾಮಾಜಿಕ ವಿಚಾರದಲ್ಲೂ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಬಿಗ್ ಬಾಸಲ್ಲಿ ನಡೆದಂತಹ ತಪ್ಪುಗಳ ಬಗ್ಗೆ ಮಾತನಾಡ್ತಾರೆ, ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಈಗ ಅವರು ಅಧಿಕೃತವಾಗಿ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರನಾಥ್ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಏನು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಏನು ಸೌಜನ್ಯಗೆ ಆಗಿರುವಂತಹ ಅನ್ಯಾಯ, ಆನೆ ಮಾಹುತನ ಅನ್ಯಾಯ, ಎಲ್ಲದರ ಬಗ್ಗೆ, ಚಿನ್ನಯ್ಯನ ವಿಚಾರ, ಎಲ್ಲದರ ಬಗ್ಗೆ ಕಾನೂನು ತಿಳ್ಕೊಂಡಿರುವಂತಹ ಶೈಲಜಾ ಅಮರನಾಥ್ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅವರು ವಿಶ್ಲೇಷಣೆ ಮಾಡೋದನ್ನ ನಮ್ಮ ಅನಿತಾ ಕಾಸರಗೋಡು ಅವರು ನಿನ್ನೆ ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತಾರೆ. ಅನಿತಾ ಕಾಸರಗೋಡು ಅವರು ಸೌಜನ್ಯ ಹೋರಾಟದಲ್ಲಿ ಒಬ್ಬ ಭಾಗವಾಗಿದ್ದಂಥವರು. ಈಗ ಹೊರಗಡೆ ಭಿನ್ನಾಭಿಪ್ರಾಯ ಬಂದು ನಾವು ಹೊರಗಡೆ ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಅವರು ಏಕಾಏಕಿ ಅವರು ವೈಯಕ್ತಿಕ ಏನು ವಿಚಾರ ಇದೆಯೋ ನಮಗೆ ಗೊತ್ತಿಲ್ಲ, ಆದರೆ ಸೌಜನ್ಯ ಹೋರಾಟವನ್ನು ಮಾಡುವಂಥವರು ಇವತ್ತು ನಾನು ದಾವಣಗೆರೆಯಿಂದ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೀನಿ. ನನ್ನದು ಒಂದು ಅಳಿಲು ಸೇವೆ ಇದೆ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಅಲ್ಲಿ ಸತ್ತಿರುವಂತಹ ಎಲ್ಲರಿಗೂ ನ್ಯಾಯ ಸಿಗಬೇಕು. ಚಿನ್ನಯ್ಯ ಹೇಳಿರುವಂಥ ಊತ ಹಾಕಿರುವಂತಹ 16 ಕಡೆ 3 ಕಡೆ ಅಸ್ಥಿ ಪಂಜರ ಸಿಕ್ಕಿದೆ, ಅದು ಯಾರ್ದು ಅಂತ ಗೊತ್ತಾಗಬೇಕು, ಯಾರು ಅದನ್ನು ಊತ ಹಾಕ್ಸಿದ್ರು ಅಂತ ಗೊತ್ತಾಗಬೇಕು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಯಾರ್ದು ಅಂತ ಗೊತ್ತಾಗಬೇಕು. ಆನೆ ಮಾಹುತನ ವಿಚಾರ ಹೊರಗಡೆ ಬರಬೇಕು, ಎಲ್ಲವೂ ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಸಹ ಅಕ್ಷರ ಮೀಡಿಯಾದ ಮೂಲಕ ನಾನು ಹೋರಾಟದಲ್ಲಿ ಒಂದು ಭಾಗವಾಗಿ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಶೈಲಜಾ ಅಮರನಾಥ್ ಅವರು ಸಹ ಈ ಹೋರಾಟದ ವಿಚಾರಗಳನ್ನು ಇಟ್ಕೊಂಡು ಅಲ್ಲಿ ವಿಡಿಯೋ ಯೂಟ್ಯೂಬ್ ಮೂಲಕ ಮಾತಾಡ್ತಾ ಇದ್ದಾರೆ. ಅದನ್ನು ಇವರು ಅನಿತಾ ಕಾಸರಗೋಡು ಅವರು ಹೇಳ್ತಾರೆ, ಸುಜಾತಾ ಭಟ್ ಅವ್ರ ವಿಚಾರ ನೀವು ಹೇಳ್ಬಾರ್ದು, ಸುಜಾತಾ ಭಟ್ ಅವ್ರ ವಿಚಾರ ಏನೇ ಹೇಳ್ಬೇಕಾದ್ರೂ ನನ್ನ ಹತ್ರ ಕೇಳಬೇಕು, ಇನ್ನು ಏನೇ ಇದ್ರು ಸುಜಾತಾ ಭಟ್ ಅವರು ನನ್ನ ಅಣತಿಯ ಮೇರೆಗೆ ಅಥವಾ ನಾನು ಹೇಳಿದಂಥವ್ರಿಗೆ ಮಾತ್ರ ಅವ್ರಿಗೆ ಹೇಳಿಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಸಂತೋಷ. ಸುಜಾತಾ ಭಟ್ ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಜಾತಾ ಭಟ್ ಅವರು ಯಾರು ಅಂತೇಳಿ 1 ವರ್ಷದ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ. ಸುಜಾತಾ ಭಟ್ ಅವರು ಏಕಾಏಕಿ ಬರ್ತಾರೆ, ನಮ್ಮ ಮಗಳು ಕಾಣೆಯಾಗಿದ್ದಾಳೆ, ಇಲ್ಲಿ MBBS ಸ್ಟೂಡೆಂಟು ಅಂತೆಲ್ಲ ಹೇಳಿದ್ದು ಅವರೇ. ಅವರು ಹೇಳಿದ್ದನ್ನು ಎಲ್ಲರೂ ಕೇಳಿದ್ರು. ಒಬ್ಬರು ಮಂಜುನಾಥ್ ಅಂತ ಅಡ್ವೊಕೇಟ್ ಅವರು ಕೇಳಿದ್ರು, ಒಬ್ಬ ಯೂಟ್ಯೂಬರ್ ಅಭಿ ಅವರು ಕೇಳಿದ್ರು. ಹೌದು, ಒಬ್ಬ ಹಿರಿಯ ಜೀವ ಹೇಳ್ತಾ ಇದೆ, ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು ಅಂತೇಳಿ ಎಲ್ಲರ ಹತ್ರನೂ ಅವರು ಅದನ್ನೇ ಹೇಳ್ಕೊತಾ ಬಂದರು. ನಾವು ಸಹ ಅದನ್ನೇ ನಂಬ್ಕೊಂಡಿದ್ವಿ. ಹೋರಾಟಗಾರರು ಸಹ ಅದನ್ನೇ ನಂಬ್ಕೊಂಡ್ರು. ಕೊನೆಗೆ ಆಗಿದ್ದೇನು? ನಿಮಿಷಕ್ಕೊಂದು, ಸೆಕೆಂಡಿಗೊಂದು, ಗಂಟೆಗೊಂದು ಬದಲಾವಣೆ ಆಗ್ತಾ ಹೋಯಿತು. ಸುವರ್ಣ ವಾಹಿನಿ ಅಜಿತ್ ಹನುಮಕ್ಕನವರು ಸುಜಾತಾ ಭಟ್ ಅವ್ರನ್ನ ಕೂರಿಸ್ಕೊಂಡು ಅವ್ರ ಎಪಿಸೋಡ್ ಮಾಡಿಕೊಂಡು ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಿದ್ರು, ಏನೇನು ಮಾಡ್ತಿದ್ರು ಅಂತೇಳಿ ಅವರ ಟೀಮನ್ನು ಕಳಿಸಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ರು. ಸುಜಾತಾ ಭಟ್ ಅವ್ರ ಮೇಲೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ರು. ಅವತ್ತು ಅನಿತಾ ಕಾಸರಗೋಡು ಅವರು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡಲಿಲ್ಲ. ಅವತ್ತು ಅವರು ಹೇಳಬೇಕಾಗಿತ್ತು, ಅಜಿತ್ ಹನುಮಕ್ಕನವರೇ ಸುಜಾತಾ ಭಟ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ನನ್ನ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಅಂತ ಅವ್ರು ಕೇಳಬೇಕಾಗಿತ್ತು. ಕೇಳಲೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಜಾತಾ ಭಟ್ ಅವರು ಯಾವ್ಯಾವ ರೀತಿ ಮಾತುಗಳನ್ನು ಬದಲಾವಣೆ ಮಾಡಿದ್ರು. ಒಂದು ಕಡೆ ಏನೋ ಲೈವಲ್ಲಿ ಅಭಿ ಮಾತನಾಡಬೇಕಾದ್ರೆ ಲೈವಲ್ಲಿ ಮಾತನಾಡಿದ್ದು ನಾವು ನೋಡಿದ್ದೀವಿ. ಕರ್ನಾಟಕ ಮಾತ್ರ ಅಲ್ಲ, ಜಗತ್ತೇ ನೋಡಿದೆ ಸುಜಾತಾ ಭಟ್ ಅವರು ಯಾವ್ಯಾವ ರೀತಿ ಮಾತುಗಳನ್ನು ಬದಲಾವಣೆ ಮಾಡಿದ್ರು ಅಂತೇಳಿ. SIT ಮುಂದೆ ಹೋಗಿ ಅಲ್ಲಿ ಹೇಳಿಕೆ ಕೊಟ್ಟು SIT ಅವರು ನನಗೊಂದು ಮೊಬೈಲ್ ಕೊಟ್ಟರು ಅಂತ ಮೊಬೈಲನ್ನು ತೋರಿಸಿದ್ದಾರೆ ಯೂಟ್ಯೂಬಲ್ಲಿ ತೋರಿಸಿದ್ದಾರೆ. ಈ ಥರ ಮೊಬೈಲ್ ಕೊಟ್ಟಿದ್ದಾರೆ ಹೊಸದು ಅಂತೇಳಿ SIT ತನಿಖೆ ಅಧಿಕಾರಿಗಳು. ಸುಜಾತಾ ಭಟ್ ಅವರು ಆರೋಪಿ ಆಗಿದ್ರು ಸಹ ಅವರಿಗೆ ಒಂದು ಮೊಬೈಲ್ ಕೊಡ್ತಾರೆ. ಯಾರು? SIT ಅವರು. ಅದು ನಾವು ಹೇಳಿದ್ದಲ್ಲ, ಸ್ವತಃ ಸುಜಾತಾ ಭಟ್ ಅವರೇ ತೋರಿಸಿದ್ದಂಥದ್ದು. ಅಂದರೆ ನಾವು ಏನೇನು ಅರ್ಥೈಸ್ಕೊಳ್ಬೇಕು ಅನಿತಾ ಕಾಸರಗೋಡು ಅವರೇ?
ಇವತ್ತು ನೀವು ಹೇಳ್ತೀರಿ ಸುಜಾತಾ ಭಟ್ ಅವರು ನಮ್ಮ ಜಾತಿಯವರು, ಅದಕ್ಕೋಸ್ಕರ ಅವ್ರ ಜೊತೆ ನಿಂತ್ಕೊಂಡಿದ್ದೀವಿ ಅಂತೇಳಿ. ನಾವು ಯಾರೂ ಸಹ ಸೌಜನ್ಯ ಹೋರಾಟಕ್ಕಾಗಲಿ, ಸೌಜನ್ಯ ಇಂಥ ಜಾತಿಯವರು, ಆನೆ ಮಾಹುತ ಯಮುನಾ ನಾರಾಯಣ ಇಂಥ ಜಾತಿಯವರು, ಅಥವಾ ಚಿನ್ನಯ್ಯ ಊತ ಹಾಕಿರುವಂತಹ ಅಸ್ಥಿ ಪಂಜರಗಳು ಇಂತಿಂತಹ ಜಾತಿಗಳು, ಮಹೇಶ್ ಶೆಟ್ಟಿ ತೆಮ್ರೋಡಿ ಅವರು ಇಂಥ ಜಾತಿ, ಕುಸುಮಾವತಿ ಅವರು ಇಂಥ ಜಾತಿ, ಗಿರೀಶ್ ಭಟ್ಟಣ್ಣವ್ರು ಇಂಥ ಜಾತಿ, ಶೈಲಜಾ ಅಮರ್ನಾಥ್ ಅವ್ರು ಇಂಥ ಜಾತಿ, ರಾಜು ಮೌರ್ಯ ಇಂಥ ಜಾತಿ, ಕುಡ್ಲಾರ್ ರಾಂಪೇಜ್ ಇಂಥ ಜಾತಿ, ಅನಿತಾ ಕಾಸರಗೋಡು ಅವ್ರು ಇಂಥ ಜಾತಿ ಅಂತ ನಾವು ಯಾವತ್ತೂ ತಿಳ್ಕೊಂಡೇ ಇಲ್ಲ. ನಮಗದು ಬೇಕಾಗೂ ಇರಲಿಲ್ಲ. ನೀವೇ ಹೇಳ್ತಾ ಇದ್ದೀರಿ ವಿಡಿಯೋದಲ್ಲಿ, ನಾವು ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ನಾನು ಗಾರ್ಡಿಯನ್ ಆಗಿರ್ತೀರಿ, ನಾನು ಅವರೆಲ್ಲ ನೋಡ್ಕೊಳ್ತೀವಿ. ತುಂಬ ಸಂತೋಷ. ಒಬ್ಬ ಒಂದು ವೃದ್ಧ ಜೀವಕ್ಕೆ ನೀವು ಆಸರೆ ಆಗಿರ್ತೀನಿ ಇಂಥ ಸಮಯದಲ್ಲಿ ಅಂತಂದರೆ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ನಾವು. ನಿಮ್ಮ ಕಾರ್ಯಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇಂಥ ಸಮಯದಲ್ಲಿ ಒಬ್ಬರು ಅವಶ್ಯಕತೆ ಬೇಕು. ಸುಜಾತಾ ಭಟ್ ಅವರಿಗೆ ಅವಶ್ಯಕತೆ ಬೇಕು. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗೊಂದು ಅಭಿನಂದನೆಗಳನ್ನು ತಲಿಸ್ತೀವಿ, ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇದೇ ರೀತಿ ಅವರ ಆಸರೆಯಾಗಿರಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಕೇಳ್ತಾ ಇರುವಂಥದ್ದು ಇಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಲ್ಲ, ಶೈಲಜಾ ಅಮರ್ನಾಥ್ ಅವರು ಮಾತಾಡಿದ್ರಲ್ಲ, ಅವರು ಸೃಷ್ಟಿ ಮಾಡ್ಕೊಂಡು ಮಾತಾಡಿದ್ದಲ್ಲ. ನೀವು ಅವ್ರು ಹೇಳ್ತೀರಿ, ನೀವು ವಕೀಲರಾಗಿದ್ದೀರಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನೀವು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಅರೆ ಅನಿತಾ ಕಾಸರಗೋಡು ಅವರೇ, ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ 1,000 ವ್ಯೂಸ್ ಹೋದರೆ ಇದಕ್ಕೆ ಸಿಗೋದು 20 ರೂಪಾಯಿ. 1,000 ವ್ಯೂಸ್ ಹೋದರೆ 20 ರೂಪಾಯಿ ರೆವೆನ್ಯೂ ಸಿಗುತ್ತೆ. 10,000 ವ್ಯೂಸ್ ಹೋದರೆ 200 ರೂಪಾಯಿ ಸಿಗುತ್ತೆ. ಆ 20 ರೂಪಾಯಿ ಪಡೆಯೋದಕ್ಕೆ 200 ರೂಪಾಯಿ ಪಡೆಯೋದಕ್ಕೆ ಕೆಲವೊಂದು ಸರಿ 5 ರೂಪಾಯಿನೂ ಬರೋದಿಲ್ಲ. ಅದಕ್ಕೆ ನಾವು ಎಷ್ಟು ಶ್ರಮ ಪಡಬೇಕು. ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಎಷ್ಟು ಇದು ಬರುತ್ತೆ. ವ್ಯೂಸ್ಗೋಸ್ಕರವಾಗಿ ಆ ರೀತಿ ಯಾರೂ ಮಾಡ್ತಾ ಇಲ್ಲರಿ. ಎಕ್ಸ್ಪೆಷಲಿ ಅನಿತಾ ಕಾಸರಗೋಡು ಅವರೇ, ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸೌಜನ್ಯ ಹೋರಾಟ. ಎಕ್ಸ್ಪೆಷಲಿ ಸೌಜನ್ಯ ಹೋರಾಟದಲ್ಲಿ ನಮ್ಮಂಥವರು ಏನು ಚಾಲೆಂಜಿಗೆ ಬಿದ್ದು ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಹಠಕ್ಕೆ ಬಿದ್ದು ಇವತ್ತು ವಿಡಿಯೋಗಳನ್ನು, ನಮಗೆ ಗೊತ್ತಿರುವಂತಹ ಸಮಯವನ್ನು, ನಮಗೆ ತಿಳಿದಿರುವಂತಹ ಮಾಹಿತಿಗಳನ್ನು ತಿಳ್ಕೊಂಡು ಸಮಯ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಹೋರಾಟ ಏನು ಶಕ್ತಿ ಕಳ್ಕೊಳ್ಳೋಕೆ ಹೋಗಬಾರ್ದು. ಸ್ಯಾಟಲೈಟ್ ಚಾನಲ್ಗಳೆಲ್ಲವೂ ಮಾರಿಕೊಂಡು ಆಗೋಗಿದೆ. ಯೂಟ್ಯೂಬ್ ಚಾನಲ್ಗಳಿಗೆ ಭಾಳಷ್ಟು ಜನ ಬಂದಷ್ಟೇ ವೇಗವಾಗಿ ಹೊರಟೋಗಿದ್ದಾರೆ. ಒಂದಷ್ಟು ಜನ ಹೋರಾಟಗಾರರನ್ನು ಟಾರ್ಗೆಟ್ ಮಾಡ್ಕೊಂಡು ಅವರನ್ನು ಒಳಗಡೆ ಕಳಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಮ್ಮಂಥವ್ರು ಬಿಗಿಯಾಗಿ ನಿಂತ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಕ್ಷರ ಮೀಡಿಯಾ ಸೇರಿದಂತೆ, ಶೈಲಜಾ ಅಮರ್ನಾಥ್ ಅವ್ರನ್ನ ಸೇರಿದಂತೆ, ಜನತಾ ಏಜೆಂಟು, ಕುಡ್ಲಾರ್ ರಾಂಪೇಜು, ತರ್ಡೈ, ಇವರು ಅವನಿಯಾನ ಇಂತಹ ಯೂಟ್ಯೂಬರ್ಸ್ಗಳೆಲ್ಲನೂ ನಮ್ಮ ಪುಟ್ಟಾದಂತಹ ಅಳಿಲು ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಇರಿಟೇಟ್ ಮೀಡಿಯಾದ ಎಲ್ಲರೂ ಸಣ್ಣ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರೂ ಸಹ ವ್ಯೂಸ್ಗೋಸ್ಕರವಾಗಿ ಇನ್ನೊಂದಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮ ಇವ್ರು ಹೇಳ್ತಿದ್ರಲ್ಲ, ವಸಂತ್ ಗಿಳಿಯಾರ ಆ ಟೀಮ್ನವ್ರು ಹೇಳ್ತಿದ್ರಲ್ಲ, ಯೂಟ್ಯೂಬರ್ಸ್ಗೆ ಕೋಟಿ ಹಣ ಬರ್ತಾ ಇದೆ ಫಾರಿನಿಂದ ಅಂತ. ಇಷ್ಟು ವರ್ಷ ಆಯಿತು, ಎಲ್ಲಿಂದ ಬಂತು? ಫಾರಿನಿಂದ ಖಂಡಿತ ಹಣ ಬರುತ್ತೆ ಯೂಟ್ಯೂಬರ್ಸ್ಗೆ. ಅಕ್ಷರ ಮೀಡಿಯಾ $100 ಆಗಿದ ತಕ್ಷಣವೇ ಫಾರಿನಿಂದ ನಮಗೆ ಡಾಲರ್ ಲೆಕ್ಕದಲ್ಲಿ ಅಮೌಂಟ್ ಬರುತ್ತೆ. ಶೈಲಜಾ ಅಮರ್ನಾಥ್ ಅವರು $100 ಆಗಿದ ತಕ್ಷಣ ಬರುತ್ತೆ. ಕುಡ್ಲಾರ ಪೇಜ್ಗೂ ಬರುತ್ತೆ, ಥರ್ಡ್ ಐ ಬರ್ತದೆ. ಫಾರಿನಿಂದ ಹಣ ಬರೋದು ನಿಜ, ಅದು ಸತ್ಯ. ಆದರೆ ಇವ್ರು ಹೇಳಿದ್ರಲ್ಲ, ಇಡಿ ತನಿಖೆ ಆಗಬೇಕು, NI ತನಿಖೆ ಆಗಬೇಕು ಅಂತೆಲ್ಲ ಹೇಳಿದ್ರಲ್ಲ, ಎಲ್ಲಿ ಹೋಯ್ತು ಇವೆಲ್ಲನೂ? ಎಲ್ಲಿ ಹೋಯ್ತು? ನೀವು ಸಹ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಿ, ನೀವು ಸಹ ತೊಡಗಿಸ್ಕೊಂಡಿದ್ವಿ. ನಿಮ್ಮನ್ನು ಸಹ ನೋಡ್ತಾ ಇದ್ವಿ. ಹಿಂದೆ ನೀವು ವಿಡಿಯೋದಲ್ಲಿ ಮಾತಾಡಿದ್ರಿ, ಎಲ್ಲರೂ ವಾಟ್ಸಪ್ಪಲ್ಲಿ ಮಾತಾಡಿದ್ರಿ. 9 ನನ್ನ ಮೇಲೆ ಕೇಸುಗಳಿದ್ದಾವೆ, ನಾನು ನಿಭಾಯಿಸ್ತೀನಿ ಅಂತಂದ್ರಿ. ಎಲ್ಲವನ್ನೂ ಮಾತಾಡಿದ್ರಿ. ನಾವು ಏನು ಹೇಳಿದ್ದು? ಸೌಜನ್ಯ ಹೋರಾಟದಲ್ಲಿ ಯಾವುದೇ ವೈಯಕ್ತಿಕ ವಿಚಾರಗಳು ಬೇಡ, ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವೆಲ್ಲ ನಿಂತಿದ್ದೀವಿ. ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿರುವಂಥದ್ದು. ಇವಾಗ ನಾವು ಮಾತಾಡ್ತಾ ಇರುವಂತಹ ವಿಚಾರಗಳೇನಪ್ಪ ಅಂತಂದರೆ ಯಾರ ವೈಯಕ್ತಿಕ ಅಲ್ಲ. ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಕಾನೂನು ಪ್ರಕಾರವಾಗಿ ನ್ಯಾಯ ಸಿಗ್ತಾ ಇದೆ. ಬಾಲನ್ನಂತಹ ವಕೀಲರು, ಧನಂಜಯ ಅಂತ ವಕೀಲರು, ಬಾಲಕೃಷ್ಣ ಅಂತ ವಕೀಲರು, ದೊರೆರಾಜ್ ಅಂತಹ ವಕೀಲರು, ಮೋಹಿತ್ ಅಂತ ವಕೀಲರು ಇವತ್ತು ನಿಂತ್ಕೊಂಡು ನ್ಯಾಯ ಕೊಡಿಸ್ತಾ ಇದ್ದಾರೆ. ಸತ್ಯಮೇವ ಜಯತೆ ಸಂಭವಾಮಿ ಹೀಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ರೀತಿಯಲ್ಲಿ ಇವರೆಲ್ಲರ ಅವತಾರ ಪುರುಷರುಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ನಾವು ಸಹಕಾರ ಕೊಡಬೇಕು. ನೀವು ಸುಜಾತಾ ಭಟ್ ಅವ್ರ ಬಗ್ಗೆ ಮಾತಾಡೋದು ಯಾರು ಮಾತಾಡ್ತಾ ಇದ್ದಾರೆ? ಮಾತಾಡೋ ರೀತಿಯಲ್ಲಿ ಮಾಡಿದ್ದೇ ಅವರಲ್ವಾ? ಆ ವೃದ್ಧ ಜೀವ ಅದು ಯಾವ ವಿಚಾರ ಇಟ್ಕೊಂಡು ಹೇಳಿದ್ರು? ಯಾರಿಗೆ ಗೊತ್ತಿತ್ತು?
ಸುಜಾತಾ ಭಟ್ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಅವರು ವಕೀಲರು ಇಟ್ಕೊಂಡು, ಮಂಜುನಾಥನ್ನ ವಕೀಲರನ್ನ ಇಟ್ಕೊಂಡು ಪಾಪ ಅವರು ಸಹ ಇವ್ರ ಮಾತನ್ನು ನಂಬಿದ್ರು ಅನಿಸುತ್ತೆ. SP ಆಫೀಸ್ಗೆ ಹೋದ್ರು, ಎಲ್ಲ ಕಡೆ ಹೋದ್ರಲ್ಲ. ವಿಚಾರ ತಿಳ್ಕೊಳ್ಬೇಕು. ಖಂಡಿತವಾಗ್ಲೂ ಅನಿತಾ ಕಾಸರಗೋಡು ಅವರೇ, ನೀವು ಮಾಡ್ತಾ ಇರುವಂಥ ಕೆಲಸ ತುಂಬ ಒಳ್ಳೆಯ ಕೆಲಸ. ಶೈಲಜಾ ಅಮರನಾಥ್ ಅವರು, ಅವರ ಹೋರಾಟ ಏನು, ಅವರು ವಕೀಲರು, ಅವರ ಸಾಮಾಜಿಕ ಬದ್ಧತೆ ಏನು, ಅವರ ಸಾಮಾಜಿಕ ಕಳಕಳಿ ಏನು, ಅವರೂ ಸಹ ನನ್ನಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಗೊತ್ತಿರುವಂತಹ ಮಾಹಿತಿಗಳನ್ನು ಕಾನೂನು ಪ್ರಕಾರವಾಗಿ ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೊಂದು ಅಭಿಮಾನ ಸುಜಾತಾ ಭಟ್ ಅವ್ರ ಮೇಲೆ ಆಗಿದ್ರೆ ಖಂಡಿತವಾಗ್ಲೂ ನೀವು ಅವರನ್ನು ಆಶ್ರಯ ಕೊಡಿ, ಅವ್ರ ಜೊತೆಯಲ್ಲಿರಿ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿ ಎಲ್ಲವನ್ನೂ ಮಾಡಿ. ಒಂದು ವೇಳೆ ಸುಜಾತಾ ಭಟ್ ಅವ್ರು ಏನಾದರೂ ಮೀಡಿಯಾಗಳಿಗೆ ಹೇಳಿಕೆ ಕೊಡಬೇಕು, ಮೀಡಿಯಾಗಳವ್ರು ಬಂದು ಅವ್ರ ಹತ್ರ ಇಂಟ್ರ್ಯೂ ತಗೊಳ್ಬೇಕು ಅಥವಾ ಬೇರೆ ಯಾರಾದರೂ ಮಾತಾಡಬೇಕು ಅನ್ನೋದಾದರೆ ನೀವು ಅವ್ರ ಜೊತೆಯಲ್ಲಿ ಮಾತಾಡಿ ಒಂದು ಅಧಿಕೃತವಾಗಿ ಒಂದು ಹೇಳಿಕೆ ಕೊಡಿಸ್ಬಿಡಿ. ಇನ್ನು ಮುಂದೆ ಸುಜಾತಾ ಭಟ್ ಆದ ನಾನು ನನ್ನ ವಿಚಾರಗಳನ್ನು, ನನ್ನ ಯಾವುದೇ ವಿಚಾರಗಳನ್ನು ಮೀಡಿಯಾ ಮುಂದೆ ಹೇಳ್ಬೇಕಾದ್ರೆ, ಅವ್ರ ಬಗ್ಗೆ ಅದು ತಿಳ್ಕೊಬೇಕಾದ್ರೆ ಇಂಥ ಅನಿತಾ ಕಾಸರಗೋಡು ಅವ್ರಿಗೆ ಸಂಪರ್ಕಿಸತಕ್ಕದ್ದು, ಅದು ಬಿಟ್ಟು ಬೇರೆ ಯಾವುದನ್ನು ಯಾರನ್ನೂ ಸಂಪರ್ಕಿಸಬಾರದು ಅಂತೇಳಿ ಒಂದು ಹೇಳಿಕೆ ಕೊಡಿಸ್ಬಿಡ್ರಿ. ಪತ್ರಿಕೆ ಹೇಳಿಕೆ ಕೊಡಿಸಿ, ವಿಡಿಯೋ ಹೇಳಿಕೆ ಕೊಡಿಸಿ, ಎಲ್ರಿಗೂ ಗೊತ್ತಾಗುತ್ತೆ. ಅಕ್ಷರ ಮೀಡಿಯಾಗೂ ಗೊತ್ತಾಗುತ್ತೆ, ಶೈಲಜಾ ಅಮರನಾಥ್ ಅವ್ರಿಗೂ ಗೊತ್ತಾಗುತ್ತೆ, ಯುನೈಟೆಡ್ ಮೀಡಿಯಾಗೂ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಬಹಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನಾವಿಲ್ಲಿ ಯಾರೂ ಸಹ ಜಾತಿಗಳನ್ನು ಇಟ್ಕೊಂಡು ಈ ಹೋರಾಟಕ್ಕೆ ಬಂದಿಲ್ಲ. ಎಲ್ಲರಿಗೂ ಎಲ್ಲ ಜಾತಿ ಇದೆ. ನನ್ನ ಜಾತಿಯ ಮೇಲೆ ನನಗೆ ಅಭಿಮಾನ ಇದೆ, ನನ್ನ ಧರ್ಮದ ಬಗ್ಗೆ ನನಗೆ ಅಭಿಮಾನ ಇದೆ, ನಿಮ್ಮ ಜಾತಿಯ ಮೇಲೆ ನಿಮಗೆ ಅಭಿಮಾನ ಇದೆ, ಶೈಲಜಾ ಅವರ ಜಾತಿಯ ಮೇಲೆ ಅವ್ರಿಗೆ ಅಭಿಮಾನ ಇದೆ. ಆದರೆ ಹೋರಾಟ ಅಂತ ಬಂದಾಗ ನಾವೆಲ್ಲರೂ ಒಂದೇ ಹೋರಾಟಗಾರರು, ನ್ಯಾಯದ ಪರವಾಗಿ ನಿಂತಿದ್ದೇವೆ ಅಷ್ಟೇ. ನ್ಯಾಯ ಸಿಗಬೇಕು. ಯಾರು ಸೌಜನ್ಯಗಳನ್ನು ಏನು ಕ್ರೂರವಾಗಿ ಆ ಹೆಣ್ಣು ಮಗಳನ್ನು ಕಟ್ಟಿ ಹಾಕಿ 6 ಇಂಚು ಮಣ್ಣನ್ನು ತುಂಬಿ ಬರ್ಬರವಾಗಿ ಹತ್ಯೆಗೆ ಇದ್ರಲ್ಲ, ಅವರ ಮುಖವಾಡ ಬಯಲಾಗಬೇಕು. ಯಾರ್ಯಾರು ಈ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಮಾಡಿದ್ರಲ್ಲ, ಧರ್ಮ ಯುದ್ಧ ಮಾಡಿದ್ರು, ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರು, ಏನೇನೆಲ್ಲ ಮಾಡಿದ್ರಲ್ಲ, SITಗೆ ದಾರಿ ತಪ್ಪಿಸ್ಲಿಕ್ಕೆ ಹೋದ್ರು, ಏನೆಲ್ಲ ಮಾಡಿದ್ರಲ್ಲ, ಹಣ ಇಟ್ಕೊಂಡು ಕಾರ್ ರ್ಯಾಲಿ ಮಾಡಿದ್ರಲ್ಲ, ಎಲ್ಲರ ಮುಖವಾಡ ಬಯಲಾಗಬೇಕು, ಸತ್ಯ ಗೆಲ್ಲಬೇಕು ಅನ್ನೋ ವಿಚಾರಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಸಹ ಮಾತಾಡ್ತಾ ಇದೆ. ಅನಿತಾ ಕಾಸರಗೋಡು ಅವರೇ, ಖಂಡಿತವಾಗಲೂ ನೀವು ಮಾಡಿರುವಂತಹ ಏನು ನಿರ್ಧಾರ ಮಾಡಿದಿರಲ್ಲ, ಈ ಇಳಿ ವಯಸ್ಸಿನಲ್ಲಿ ಸುಜಾತಾ ಭಟ್ ಅವರ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳಿದಿರಲ್ಲ, ನಿಜಕ್ಕೂ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅಕ್ಷರ ಮೀಡಿಯಾದ ಮೂಲಕ ನಿಮಗೊಂದು ಧನ್ಯವಾದಗಳನ್ನು ಹೇಳ್ತೀವಿ. ಕೈ ಮುಗಿದು ನಿಮಗೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ದಯಮಾಡಿ ಆ ಇಳಿಯ ವಯಸ್ಸಿನಲ್ಲಿ ಅವ್ರಿಗೊಂದು ಆಸರೆ ಬೇಕು, ಖಂಡಿತ ಮಾಡಿಕೊಡಿ. ಆದರೆ ನೀವು ಏನು ಆರೋಪ ಮಾಡ್ತಾ ಇದ್ದೀರಲ್ಲ, ವಕೀಲರಿಗೆ ನೀವು ಚಾಲೆಂಜ್ ಮಾಡುವಂಥದ್ದು, ವ್ಯೂಸ್ಗೋಸ್ಕರ ಮಾಡ್ತಾ ಇರುವಂಥದ್ದು, ಇವು ಯಾವುವು ಸಹ ನಾವು ಮಾತನಾಡಬೇಕಾದ್ರೆ ಏನಾದರೂ ಮಾತನಾಡ್ಬಿಡ್ಬೋದು. ಆದರೆ ಸತ್ಯ ಅಸತ್ಯತೆಗಳು ಏನು ಅಂತ ತಿಳ್ಕೊಂಡು ಮಾತನಾಡಬೇಕಾಗುತ್ತೆ. ಖಂಡಿತ ಇನ್ನು ಮುಂದೆ ನೀವು ಹೋರಾಟದಲ್ಲಿದ್ದೀರಿ, ಹೋರಾಟದಲ್ಲಿ ಇಲ್ಲ ಅಂದ್ರಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವ್ರ ಜೊತೆಗೆ ಇರ್ತೀನಿ ಅಂತೀರಿ, ಸೌಜನ್ಯ ಹೋರಾಟ ಅಂತೀರಿ, ನಾ ಎಲ್ಲ ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತೀರಿ, ಮತ್ತು ಯಾವುದೋ ಒಂದು ವಿಚಾರಗಳನ್ನು ಹೇಳ್ತೀರಿ. ಎಲ್ಲವೂ ಸಹ ನನಗೂ ಸಹ ಅನಿತಾ ಕಾಸರಗೋಡು ಅವರೇ, ನನಗೂ ಸಹ ವೈಯಕ್ತಿಕವಾಗಿ 100 ಸಮಸ್ಯೆಗಳಿದ್ದಾವೆ. ಆದರೆ ನ್ಯಾಯ ಅಂತ ಬಂದಾಗ, ಹೋರಾಟ ಜೊತೆ ನಿಂತಾಗ ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ಲು ಸಹ 8 ತಿಂಗಳು ಬಂದ್ ಮಾಡಿಸಿದ್ರು. ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ನಾವು ಬಿಡಿಸ್ಕೊಂಡು ಬಂದಿದ್ದೀವಿ. ನನ್ನ ರೆವಿನ್ಯೂ ಹೋಯ್ತು, 8 ತಿಂಗಳು ರೆವಿನ್ಯೂ, ನನ್ನ ಚಾನಲ್ನ ಗ್ರೋತ್ ಹೋಯ್ತು, ನನ್ನ ಸಮಾಜದ ಮುಂದೆ ನಾನೊಬ್ಬ ಅಪರಾಧಿಯಾಗಿ ನಿಲ್ಲಿಸಿದ್ರು. ಹೋರಾಟ ಮಾಡಿದ್ದೀವಿ, ಆದರೆ ಹೋರಾಟ ಬಿಟ್ಟಿಲ್ಲ. ಅಕ್ಷರ ಮೀಡಿಯಾ ಬ್ಲಾಕ್ ಆದರೂ ಅಕ್ಷರ ಮೀಡಿಯಾ ಪ್ಲಸ್ ಮೂಲಕ ನಮಗೆ ಗೊತ್ತಿರುವಂತಹ ವಿಚಾರ, ನಾವು ವ್ಯೂಸ್ ಬರುತ್ತೆ ಅನ್ನೋ ವಿಚಾರಕ್ಕಾಗಲಿ, ನಾವು ರೆವಿನ್ಯೂ ಬರುತ್ತೆ ಅನ್ನೋ ವಿಚಾರಕ್ಕಾಗಲಿ, ನಾವು ಯಾವತ್ತೂ ಅಕ್ಷರ ಮೀಡಿಯಾದಾಗಲಿ, ಶೈಲಜಾ ಅಮರನಾಥ್ ಅವರಾಗಲಿ, ಕುಡ್ಲಾರ್ ರಂಪೇಜ್ ಆಗಲಿ ನಾವು ಯಾರೂ ಮಾಡೋದಿಲ್ಲ. ದಯಮಾಡಿ ಅದನ್ನು ಮನಸ್ಸಿನಿಂದ ತೆಗೆದುಬಿಡಿ. 1000 ವ್ಯೂಸ್ಗೆ 20 ರೂಪಾಯಿ ಬರುತ್ತೆ, ಅದು ಮಾನಿಟೈಸ್ ಆದರೆ. 10,000 ವ್ಯೂಸ್ಗೆ 200 ರೂಪಾಯಿ ಬರುತ್ತೆ. 1,00,000 ವ್ಯೂಸ್ಗೆ 2,000 ರೂಪಾಯಿ ಬರುತ್ತೆ. ಇಷ್ಟೇ. ಇದು ನಿಮ್ಮ ವ್ಯೂಸ್ಗೆ ಲೆಕ್ಕಾಚಾರ ಕೊಟ್ಟಿರುವಂಥದ್ದು. ಅನಿತಾ ಕಾಸರಗೋಡು ಅವರೇ, ಖಂಡಿತ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತು ನಾನು ಒಬ್ಬ ಹೋರಾಟಗಾರರ ಜೊತೆಯಲ್ಲಿದ್ದಂತಹ ಅನಿತಾ ಕಾಸರಗೋಡು ಎಂಬ ಸಹೋದರಿ ಜೊತೆಗೆ ನಾನು ಮಾತನಾಡ್ತಾ ಇದ್ದೀನಿ ಅಂದ್ಕೊತೀನಿ. ದಯಮಾಡಿ ಯಾರ ಬಗ್ಗೆ ಏನಾದರೂ ಮಾತನಾಡಬೇಕಾದ್ರೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ನನ್ನ ಬಗ್ಗೆ ಮಾತನಾಡಬೇಕಾದ್ರೆ, ಶೈಲಜಾ ಅಮರನಾಥ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ, ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಮಾಹಿತಿ ತಿಳ್ಕೊಳ್ಳಿ. ಯಾಕಂದರೆ ಮಾಹಿತಿ ಅನ್ನೋದು ಬಹಳ ಉಪಯುಕ್ತವಾದಂಥದ್ದು ಅಸ್ತ್ರ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ
ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.